ಕಾಂಗ್ರೆಸ್ಸಿನ ಶಾಸಕರ ವಿರುದ್ಧ ಒಂದಿಲ್ಲೊಂದು ಆರೋಪಗಳು ಬರ್ತಾನೆ ಇದೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ರೌಡಿಗಳಾಗಿದ್ದಾರೆ. ಧಮಕಿ ಹಾಕೋದ್ರಲ್ಲಿ ಕಾಂಗ್ರೆಸ್ಸಿಗರು ನಿಸ್ಸೀಮರು. ಕಾಂಗ್ರೆಸ್ ಪತನಕ್ಕೆ ದಿನ ಹತ್ತಿರವಾಗಿದೆ. ನಿಮ್ಮ ಗುಂಡಿಯನ್ನು ನೀವೇ ತೋಡ್ಕೊಂಡಿದ್ದೀರಿ, ಆ ಗುಂಡಿಗೆ ನೀವೇ ಬೀಳಲಿದ್ದೀರಿ ಅಂತ ಹೇಳಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಗಿಲ್ಲೊಂದು ಒಂದಿಲ್ಲೊಂದು ಆರೋಪಗಳಿಂದಲೇ ಹೆಸರು ಮಾಡುತ್ತಿರುವಂತಹ ಕಾಂಗ್ರೆಸ್ಸಿನ ಎಂಎಲ್ಎಗಳು. ಸತೀಶ್ ಸೈಲ್ ಗಣಿ ಕಳ್ಳತನ ಆರೋಪ, ಕಾಂಗ್ರೆಸ್ ಮುಖಂಡ ದದ್ದಲ್ ಅದೊಂದು ಆರೋಪ, ಮುಡಾ ಹಗರಣದಲ್ಲಿ ಭೈರತಿ ಸುರೇಶ್ ವಿರುದ್ಧ ಕೇಳಿ ಬಂದ ಆರೋಪ, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರರ ವಿರುದ್ಧ ಬಂದಂತಹ ಆರೋಪ, ಹೀಗೆ ಒಂದಿಲ್ಲೊಂದು ಆರೋಪದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಹೆಸರು ಮಾಡ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಒಂದು ವೇಳೆ ಈ ರಾಜ್ಯದಲ್ಲಿ ಪತನ ಆಗುವುದಿದ್ದರೆ ಅದಕ್ಕೆ ಕಾರಣ ಪಕ್ಷದಲ್ಲಿರ್ತಕ್ಕಂತಹ ಕೆಲ ಗೂಂಡಾ ಕಾರ್ಯಕರ್ತರು ಮತ್ತು ಗೂಂಡಾ ನಾಯಕರು ಅಂತ ಹೇಳಿದ್ಯಾರು? ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ನಿಮ್ಮ ಕಂದಕವನ್ನು ನೀವೇ ತೋಡ್ಕೊಂಡಿದ್ದೀರಿ, ಆ ಕಂದಕಕ್ಕೆ ನೀವೇ ಬೀಳಲಿದ್ದೀರಿ. ನಿಮ್ಮ ಕುತ್ತಿಗೆಗೆ ಉರುಳನ್ನು ನೀವೇ ಹಾಕ್ಕೊಂಡಿರೋದು, ಅದರಲ್ಲಿ ಬಿದ್ದು ಹೊರಳಾಡೋದು ನೀವೇ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ. ನಿಮ್ಮನ್ನ ತಿದ್ದಿ ತೀಡಿ ಸರಿಪಡಿಸುವ ಯಾವೊಬ್ಬ ಚಕ್ರವರ್ತಿಯೂ ನಿಮ್ಮ ಪಕ್ಷದಲ್ಲಿಲ್ಲ. ಯಥಾ ರಾಜ ತಥಾ ಪ್ರಜಾ ಅಂದಾಗೆ ನಿಮಗೆ ಒಂದು ಚೌಕಟ್ಟನ್ನು ಹಾಕಿಕೊಡೋದಕ್ಕೆ ನಿಮ್ಮಲ್ಲಿ ಯಾವೊಬ್ಬ ಮಾರ್ಗದರ್ಶಕರು ಇಲ್ಲ. ನಿಮ್ಮನ್ನ ಸರಿ ಪಥದಲ್ಲಿ ನಿಮ್ಮನ್ನು ನಡೆಸೋದಕ್ಕೆ ಯಾವೊಬ್ಬ ನಾಯಕನು ನಿಮ್ಮ ಪಕ್ಷದಲ್ಲಿಲ್ಲ. ಹಾಗಾಗಿ ನೀವು ಜಾಕಿ ಇಲ್ಲದ ಕುದುರೆಯನ್ನು ಹತ್ಕೊಂಡು ಮೂಗುದಾರ ಇಲ್ಲ ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇದೆ. ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಪಕ್ಷದವರಿಂದ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಪತನದ ದಿವಸಗಳು ಹತ್ತಿರದಲ್ಲಿದೆ, ತೀರಾ ದೂರದಲ್ಲೇನಿಲ್ಲ. ಕಾಂಗ್ರೆಸ್ಸಿನ ವಿರುದ್ಧ ಮೊನ್ನೆ ಹಾಸನದಲ್ಲಿ ಜೆಡಿಎಸ್ನ ಇತಿಹಾಸದಲ್ಲಿ ಎಂದೂ ಕಂಡು ಕೇಳರಿಯದ ಒಂದು ಸಮಾವೇಶ ನಡೆಯಿತು. ಆ ಸಮಾವೇಶ ಕಾಂಗ್ರೆಸ್ಸಿಗೆ ಬಯ್ಯದಕ್ಕಂತನೇ ಮಾಡಿದ್ದಂಗಿತ್ತದು. ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿಯಿಂದ ಹಿಡಿದು ರೇವಣ್ಣರು ಒಳಗೊಂಡು, ಸೂರಜ್ ರೇವಣ್ಣರನ್ನು ಒಳಗೊಂಡು, ನಿಖಿಲ್ ಕುಮಾರಸ್ವಾಮಿಯನ್ನು ಒಳಗೊಂಡು, ಸದ್ಯಕ್ಕೆ ರೇವಣ್ಣರ ಧರ್ಮಪತ್ನಿ ಕುಮಾರಸ್ವಾಮಿಯ ಧರ್ಮಪತ್ನಿ ಒಂದು ಮಾತಾಡಿಲ್ಲ. ಉಳಿದವರೆಲ್ಲರೂ ಮಾತಾಡಿದ್ದು ಕಾಂಗ್ರೆಸ್ ವಿರುದ್ಧವೇ. 93 ವರ್ಷಗಳಿಂದ ಅಡಕವಾಗಿದ್ದ ಜ್ವಾಲಾಮುಖಿ ದೇವೇಗೌಡರು ಸ್ಫೋಟ ಮಾಡಿದ್ರು. ಹಾಗಾಗಿ ರೌಡಿಗಳ ಕಾರ್ಖಾನೆಯಾಗಿದೆ ರಾಜ್ಯದ ಕಾಂಗ್ರೆಸ್ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಬಣ್ಣಿಸಿದ್ರು. ನಿಮ್ಮನ್ನ ತಿದ್ದುವ ನಾಯಕ ನಿಮ್ಮಲ್ಲಿಲ್ಲ, ನೀವು ಬದಲಾಗದಿದ್ದರೆ ನಿಮ್ಮ ಪಕ್ಷ ರಾಜ್ಯದಲ್ಲಿ ಪತನ ಆಗುತ್ತೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.